ನಿಶಾಂತ್ ಅವರು ಕೂಡ ನಮಗೆ ಅಂಬೇಡ್ಕರ್ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಅಂಬೇಡ್ಕರ್ ಸಂಘಟನೆ ಅಂತಿಲ್ಲಪ್ಪ, ನೀವು ನನಗೇನು ಮಾಡೋಕ್ಕಾಗುತ್ತೆ? ಎಷ್ಟೋ ಸಂಘಟನೆಗಳು ಬಂದೋಗಿದ್ದಾವೆ. ಅಂಬೇಡ್ಕರ್ ಅಂತ ನೀವು ಹೇಳ್ತಿದ್ರೆ ಅಷ್ಟೇ, ಅಂಬೇಡ್ಕರ್ ಅಂತ ನಿಮ್ಮಂಥ ಸಾವಿರಾರು ಜನ ನನ್ನ ಸಂಘಟನೆ ನೋಡಿದ್ದೀನಿ ನನ್ನ ಫೀಲ್ಡಲ್ಲಿ. ಹಾಗಾಗಿ ನಾನು ಇಲ್ಲಿ ಬಂದು ಹಾಕ್ಸ್ಕೊಂಡಿರೋದು ಡ್ಯೂಟಿನ ಅಂತಂದೇಳಿ. ಕೃಷ್ಣಾರೆಡ್ಡಿ ಅವರು ಮತ್ತು ನಿಶಾಂತ್ ಅವರು ಭಾಳ ಹೀನವಾಗಿ ನಮಗೆ ಮಾತಿನ ಚಕ್ಕಮಕ್ಕಲೇ ನಮಗೆ ಬಳಸಿ ಭಾಳ ನೋಟ್ ಮಾಡಿದ್ದಾರೆ. ದಲಿತರನ್ನ ಬರೀ ಪದಕ್ಕೆ ಇವರೆಲ್ಲ ಇಷ್ಟು ಅವಮಾನ ಮಾಡ್ತಿದ್ದಾರೆ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ದಾವಣಗೆರೆ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ನಿಂಗಪ್ಪ ಬಿ ಅಂತೇಳಿ, ಹಳೆಚಿಕ್ಕನಹಳ್ಳಿ 100. ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕೆ ಪ್ರಕಟಣೆ ಯಾವುದಕ್ಕಾಗತ್ತಂದರೆ, ವಿಷಯ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪವಿಭಾಗ ದಾವಣಗೆರೆ ಅಧಿಕಾರಿಗಳಾದ ಕೃಷ್ಣಾರೆಡ್ಡಿ AWE, ನಿಶಾಂತ್ AE, ವರ್ಗಾವಣೆ ಆಗಿರುವಂತಹ ಶ್ರೀ ದೇವರಾಜು AE, ರಾಮಾಂಜನ ರೆಡ್ಡಿ ಇವರು ನಿವೃತ್ತರಾಗಿದ್ದಾರೆ AE, ಮತ್ತು ಗುತ್ತಿಗೆದಾರ ಆನಂದರಪ್ಪರವರು ಕರ್ನಾಟಕ ಕೊಳಗೇರಿ ಕಾಯ್ದೆ ಉಲ್ಲಂಘನೆ ಮಾಡಿ ಮತ್ತು SC ST TSP ಹಣ ದುರ್ಬಳಕೆ ಮಾಡಿದ್ದರಿಂದ ಮೇಲಿನ 3 ಜನ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ನಿವೃತ್ತಿ ಹೊಂದಿದವರು ಎಲ್ಲ ರೀತಿಯ ಸರ್ಕಾರದ ಹಣದ ಸವಲತ್ತುಗಳನ್ನು ಕೂಡಲೇ ತಡೆಹಿಡಿದು ಆದೇಶಿಸಿ ಒಟ್ಟು ಈ 5 ಜನರ ವಿರುದ್ಧ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಮತ್ತು ಕರ್ನಾಟಕ ಕೊಳಗೇರಿ ಕಾಯ್ದೆ ಉಲ್ಲಂಘನೆ ಅಡಿ ದೂರು ದಾಖಲಿಸಿ ತನಿಖೆಯನ್ನು ನಡೆಸಲು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೇವೆ. ದಾವಣಗೆರೆ ಕೊಳಚೆ ಪ್ರದೇಶಗಳಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ವಿವಿಧ ಮನೆಗಳು ಸ್ಲಮ್ ಬೋರ್ಡಿಂದ ಆಗಿದ್ದಾವೆ. ಈ ಎಲ್ಲ ಮನೆಗಳಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ನೀಡ್ತಿಲ್ಲ. ಅನಂತರ ಏನು ಮಾಡಿದಾರಪ್ಪ ಅಂದರೆ 6 ತಿಂಗಳಿಗೆ ಮುಗಿಸ್ತೀವಿ ಅಂತ ಹೇಳಿದವರು 4 ವರ್ಷ ಆದರೂ ಸಹ ಮುಗಿಸಿಲ್ಲ. ಪ್ರತಿಯೊಂದೂ ಕೂಡ ಮನೆಯ ಫಲಾನುಭವಿಗಳ ತಂದು ಮಾಡೋಂಥ ವ್ಯವಸ್ಥೆಯನ್ನು ತಂದಿದ್ದಾರೆ. ಹಾಗಾಗಿ ಸ್ವಲ್ಪ ಕನಿಷ್ಠ ಬಾಡಿಗೆ ಇದೆ. 6 ತಿಂಗಳು ಅಂತ ಹೇಳಿದ್ರು 6 ತಿಂಗಳು 5 ಸಾವಿರ ಕಟ್ಬೋದು ಬಿಡಪ್ಪ, ಎಲ್ಲ ಅಮಲಿ ಮಾಡಿ ಕಟ್ಟೋಣ ಅಥವಾ ಎಲ್ಲೋ ಒಂದು ಹೊಲ ಮನೆ ಕೆಲಸಕ್ಕೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದರು. 4 ವರ್ಷ ಆದರೂ ಕೂಡ ಕಟ್ಟಿಲ್ಲಪ್ಪ ಅಂದರೆ ಅವ್ರು ಭಾಳ ಚಿಂತಾಜನಕ ಆಗಿದೆ. ಅಲ್ಲಿ ಬಂದಿರುವಂಥ ಯಾರು ತರಕಾರಿ ಮೇಸಗಳು ಕೂಡ 1000 ರೂಪಾಯಿ ಇಸ್ಕೊಂಥದ್ದು, 2000 ರೂಪಾಯಿ ಇಸ್ಕೊಳೋದು. ಕಾಂಗ್ರೆಟ್ನಿಗೆ ಅವ್ರಿಗೆ ನಂಗೆ ಗೌರ್ಮೆಂಟ್ ಇಷ್ಟು ಬಂದಿಲ್ಲ ಅಂತ ಹೇಳೋದು. ಅವ್ರು ಹೇಳೋ ರೀತಿಯಲ್ಲಿ 7 ಲಕ್ಷ ರೂಪಾಯಿ ಆಗೋದಾಗಿದ್ದರೆ ಮನೆ ಭಾಳ ಚೆನ್ನಾಗಿತ್ತು. 7 ಲಕ್ಷ ರೂಪಾಯಿ ಯಾವುದೇ ರೀತಿ ಕಾರಣಕ್ಕೂ ಆಗಲ್ಲದು. ಈಗಲಾದರೂ ಕೂಡ ಮನೆ ವ್ಯವಸ್ಥೆ ಇನ್ನೂ ಬಂದಿಲ್ಲ, ಸರಿಯಾಗಿ ಬಂದಿಲ್ಲ. ಯಾವುದೇ ರೀತಿ ವಾಲ್ ಸೆಟ್ ಮಾಡೋಕೆ ವಾಲ್ ಕೂರಿಸ್ಬೇಕಂದ್ರೆ ದುಡ್ಡು ಕೇಳ್ತಿದಾರಂತೆ. ಹಾಗಾಗಿ ನಾನು ಮನೆಗೆ ಕೇಳ್ತಿದ್ದೀನಿ, ನಮ್ಮ ವಸತಿ ಸಚಿವರಾದ ಜಮೀರ್ ಅಹಮದ್ ಸರ್ ಅವರು ಇದನ್ನು ಬಗೆಹರಿಸ್ತೀವಿ ಅಂತಂದೇಳಿ ಹೇಳ್ತಾನೆ ಇದ್ದಾರೆ ಹೊರತು ಅಧಿಕಾರಿಗಳು ಹೇಳೋದಾಗಿದೆ, ಬರೀ ಯಾವುದೇ ರೀತಿ ಇದನ್ನು ದಾರಿ ತರೋಕ್ಕಾಗ್ತಿಲ್ಲ. ಹಾಗಾಗಿ ಜಮೀರ್ ಅಹಮದ್ ಸರ್ 1 ತಿಂಗಳಲ್ಲಿ ಏನಾದರೂ ಬಗೆಹರಿಸೋಕ್ಕಾಗಲಿದ್ರೆ ರಾಜೀನಾಮೆ ನೀಡಬೇಕಂತ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಜಿಲ್ಲಾಡಳಿತ ಪೂರ್ತಿ ನಿಮ್ಮಲ್ಲಿ ಮನೆಗೆ ಕೇಳ್ತದೆ. ಕೇಳಿದವರು ಕೂಡ ಯಾವುದೇ ರೀತಿ ದಾಖಲಾತಿ ಕೊಡ್ತಾಯಿಲ್ಲ. ನಾವು ಎಸ್ಟಿಮೇಟ್ ಕಾಪಿ ಕೊಡೋದ್ರು ಕೊಡ್ತಾಯಿಲ್ಲ, ವರ್ಕ್ ಆರ್ಡರ್ ಕೊಡೋದ್ರು ಕೊಡ್ತಾಯಿಲ್ಲ. ಯಾವುದೇ ರೀತಿ ಫಲಾನುಭವಿಗಳಿಗೆ ಯಾವುದೇ ರೀತಿ ಏನು ಹೆಂಗಿದೆ ವ್ಯವಸ್ಥೆ, ಇದನ್ನು ಎಷ್ಟು ಲಕ್ಷ ಕಟ್ಟಬೇಕು, ಎಷ್ಟು ಕಟ್ಟಿದ್ರೆ ಇಷ್ಟಾಗುತ್ತೆ, ನೀವೇನೇ ಕೊಡ್ಬೇಕು ನನಗೆ ಅಂತ ಯಾವುದೇ ರೀತಿ ಕೂಡ ಫಲಾನುಭವಿ ಮಾಹಿತಿ ಕೊಡ್ತಾಯಿಲ್ಲ. ನಾವು ಏನೋ ಅಚಾನಕವಾಗಿ ಅಲ್ಲಿ ಒಂದು ಸ್ಲಮ್ ಬೋರ್ಡಿಂದ ಕಟ್ಟಡ ಹೋಗ್ತಿದ್ವಿ. ಅದು ನೋಡಿದ ತಕ್ಷಣ ಭಾಳ ಬೇಜಾರಾಯಿತು. ಏನಿದು ಹಿಂಗಾಗಿದೆ ಅಂತಂದೇಳಿ ನಾವು ಅಲ್ಲಿ AWE ಅಂತ ಕೃಷ್ಣಾರೆಡ್ಡಿ ಅವರಿಗೆ, ಅನಂತ ನಿಶಾಂತ್ ಅವರಿಗೆ ಇವೆಲ್ಲ ಕೇಳ್ತೀವಿ. ಅವರು ನಮಗೆ ಒಂದು ಮಾತು ಹೇಳ್ತಾರೆ, ನೀವು ದಲಿತರಪ್ಪ, ನಿಮ್ಗೆ ಏನಿದೆ ಸವಲತ್ತು ನಾವು ಕೊಡೋಕ್ಕೆ, ನೀವೇನು ದಲಿತರು ಅಂತ ಹೇಳ್ತಿರಲ್ಲ, ನಾವು ಹೀಗೆ ಇರೋದು, ನಾನು ಹಿಂಗೆ ಮಾಡೋದು, ನೀವೇ ಮಾಡ್ಕೊಳಕ್ಕಾಗುತ್ತೆ ನನಗೆ, ನೀವು ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ, ನಮ್ಮದೇ ರಾಜಕೀಯ ಇದೆ ಅಂತಂದೇಳಿ ನಮಗೆ ಭಾಳ ಮನಸ್ಸಿನವನ್ನು ಮಾಡಿದ್ದಾರೆ. ಅತ್ಯಂತ ಕಳಪೆ ಗುಣಮಟ್ಟದ ಮನೆಗಳು ನಿರ್ಮಾಣ ಆಗ್ತಿದ್ದಾವೆ. ಹಾಗೂ ಅಲ್ಲಿ ನಾವು ವಿಚಾರಿಸಿದಾಗ, ನಾವು ಸ್ಥಳಕ್ಕೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ತಂಡದವರು ಅಲ್ಲಿ ಹೋಗಿ ವಿಚಾರಿಸಿದಾಗ ಅಲ್ಲಿ ಇರುವಂಥ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು. ಅಲ್ಲಿ ಇರುವಂಥ ಜನರು ಪ್ರತಿಯೊಬ್ಬರು ಸಹ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋವಂಥ ಜನಗಳೇ. ಅವರು ಒಂದು ಹೊತ್ತಿಂದ ಊಟ ಮಾಡೋಕ್ಕೂ ಸಹ ಕಷ್ಟಪಡೋವಂಥ ಜನಗಳ ಮನೆಗಳನ್ನ ಇವ್ರು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮನೆಗಳನ್ನ ಇದು ಮಾಡಿಕೊಂಡು ಈಗ ಅವ್ರನ್ನ ಬೀದಿಗೆ ಬಿಟ್ಟಿದ್ದಾರೆ. ಅವರು ಈಗ ಆಲ್ರೆಡಿ ಅಲ್ಲಿ ಜೀವನ ಮಾಡ್ತಿದ್ದಾರೆ, ಬಾಡಿಗೆ ಕಟ್ಕೊಂಡು ಜೀವನ ಮಾಡೋವಂಥ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಕೊಳಗೇರಿ ನಿಗಮದಿಂದ ಮೊದಲು 6 ತಿಂಗಳಲ್ಲಿ ಮನೆ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ 4 ವರ್ಷ ಆದರೂ ಸಹ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿಲ್ಲ. ನಿರ್ಮಾಣ ಮಾಡೋದ್ರ ಒಂದು ಕಡೆಗೆ ಇರಲಿ, ಅದ್ರ ಗುಣಮಟ್ಟನೂ ಸಹ ಸರಿ ಇಲ್ಲ. ಮತ್ತು ಅವರು ತಿಂಗಳಿಗೆ ಕಡಿಮೆ ಅಂದರೂ 5,000 ರೂಪಾಯಿ ಬಾಡಿಗೆಯಲ್ಲಿ ಜೀವನ ಮಾಡ್ತಿದ್ದಾರೆ. ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋವಂಥ ಜನಗಳು 5,000 ರೂಪಾಯಿ ಬಾಡಿಗೆ ಕಟ್ಟಿ ಜೀವನ ಮಾಡ್ತಿದ್ದಾರೆ. ಕಡಿಮೆ ಅಂದ್ರೂ 2 ರಿಂದ 2.5 ಲಕ್ಷ ರೂಪಾಯಿ ಬಾಡಿಗೆನೇ ಕಟ್ಟಿದ್ದಾರೆ ಅವರು. ಅದ್ರ ಜೊತೆಗೆ ಇವರ ಕಳಪೆ ಗುಣಮಟ್ಟದ ಮನೆಗಳನ್ನ ನೋಡು ಅವರು ಇನ್ನೂ ಸ್ವಲ್ಪ ಸಾಲ ಸೂಲಗಳು ಮಾಡಿ ನಾವೇ ಮನೆಗಳನ್ನ ನಿರ್ಮಾಣ ಮಾಡ್ಕೊತೀವಿ ಅಂತೇಳಿ ಮುಂದೆ ಬಂದು ಮನೆಗಳನ್ನ ನಿರ್ಮಾಣ ಮಾಡ್ಕೊತಿದ್ದಾರೆ. ಈ ಕೆಟ್ಟ ವ್ಯವಸ್ಥೆನ ನಾವು ದಯವಿಟ್ಟು ಎಲ್ಲರೂ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ನಿಂದ ನಾವು ಪ್ರತಿಯೊಬ್ಬರೂ ಸಹ ಖಂಡಿಸ್ತೀವಿ. ಹಾಗೆ ಈ ಪರಿಸ್ಥಿತಿಯನ್ನು ಇನ್ನು 1 ತಿಂಗಳಲ್ಲಿ
ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಇದನ್ನು ಕ್ರಮ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಜೊತೆಗೆ ಅವರು ಇನ್ನೊಂದು ತಿಂಗಳಲ್ಲಿ ಆ ಮನೆಗಳ ನಿರ್ಮಾಣ ವ್ಯವಸ್ಥೆನ ಸರಿ ಮಾಡಲಿಲ್ಲ ಅಂದರೆ ಅವರು ರಾಜೀನಾಮೆ ಕೊಡಬೇಕಂತ ನಾವು ಈ ಮುಖಾಂತರ ಆಗ್ರಹಿಸ್ತೀವಿ. ಜಿಲ್ಲಾ ಗೌರವಾಧ್ಯಕ್ಷರಾದ ಮೈಲಾರಪ್ಪ ಅಂತೇಳಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಉಪವಿಭಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಆಡಳಿತಗಳಲ್ಲಿ ಮೊನ್ನೆ ನಾವೆಲ್ಲ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲರೂ ನಾವು ಆ ಸ್ಥಳೀಯಕ್ಕೆ ಹೋದಾಗ ಅಲ್ಲಿ ಮನೇನ ಅಭಿವೃದ್ಧಿಗೊಳಿಸಿದ್ವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸ್ಥಿತಿಗತಿಯೇ ಸರಿಯಿಲ್ಲ. ಒಂದು ಮೆಟ್ಲು ಕಟ್ಟಿದ್ದಾರೆ, ಅಲ್ಲಿ ಒಂದು ಪೂರ್ತಿ ಒಬ್ಬರು ಜಾಗ ಹೋಗೋಕ್ಕಾಗ್ತಿಲ್ಲ. ಕಬ್ಬಣ ಕಟ್ಟಿದ್ದಾರೆ, ಯಾವುದು ಸ್ಥಿತಿಗತಿಯೇ ಸರಿಯಿಲ್ಲ, ಅವು ಎಕ್ಸ್ಮೆಂಟೇ ಸರಿಯಿಲ್ಲ. ಮೇಲತ್ತು ಒಂದು ಗಿಲೋ ಮಾಡಿದ್ದಾರೆ, ಅಲ್ಲಿ ಸರಿಯಾಗಿ ಫಿನಿಶಿಂಗೇ ಸರಿಯಿಲ್ಲ. ಈ ಟೈಪೆಲ್ಲ ಅಸ್ತವ್ಯಸ್ತ ಇರ್ತಂಥ ಅಲ್ಲಿ ಒಂದು ಸ್ಥಳದಲ್ಲಿ ಭಾಳ ಜೀವನ ಮಾಡೋದು ಭಾಳ ಕ್ರಿಟಿಕಲ್ ಆಗಿದೆ. ಮತ್ತು ಮೇಲತ್ತು ಅಲ್ಲಿ ಎಲ್ಲ ಕೂಲಿನಲ್ಲಿ ಮಾಡಿರ್ತಕ್ಕಂಥ ಜನಗಳಿದ್ದಾರೆ. ಮನೆ ಒಂದು ಇಟ್ಟಿಗೆ ಸರಿಯಿಲ್ಲ, ಒಂದು ಸಿಮೆಂಟ್ ಸರಿಯಾಗಿ ಹಾಕಿ ಕಲಸಿ ಒಂದು ನಿರ್ಮಾಣ ಮಾಡ್ತಿಲ್ಲ ಕ್ಲೀನಾಗೆ.